ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ನೀವತ್ತು ನೋಡೋದಾದರೆ ನಮ್ಮ ಚಾನಲ್ನ ಹೊಸದಾಗಿ ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು KPCL ಆಗಿರ್ಬೋದು, ಅದರ ರಿಲೇಟೆಡ್ ಮೆಟೀರಿಯಲ್ಸ್ ಕೋರ್ಸಸ್ ಆಗಿರ್ಬೋದು, ಅದರ ಎಲ್ಲದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಆ್ಯಂಡ್ ಇವತ್ತು ನಾನು ಹೇಳ್ತಿರುವಂಥದ್ದು ಜಡ್ಜ್ಮೆಂಟ್ ಕಾಪಿ ರಿಲೀಸ್ಡ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನಂತ ಹೇಳಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಕಾಪಿನಲ್ಲಿ ನೋಡೋದಾದರೆ 25ನೇ ತಾರೀಕು ಈ ಕಾಪಿಯನ್ನು ರಿಲೀಸ್ ಮಾಡಿದ್ದಾರೆ ಅಫಿಷಿಯಲ್ ಪೋರ್ಟಲಲ್ಲಿ. ಇಲ್ಲಿ 5 ಪಾಯಿಂಟ್ ಮುಖ್ಯವಾದ ಪಾಯಿಂಟನ್ನು ಜಡ್ಜ್ಮೆಂಟಲ್ಲಿ ಡಿಸೈಡ್ ಮಾಡಲಾಗಿದೆ. ಏನು, ಈ ಸುಪ್ರೀಂ ಕೋರ್ಟು ಇಂಟರ್ಫಿಯರ್ ಆಗಲ್ಲ, ಯಾವುದೇ ಥರದ ಹೈಕೋರ್ಟ್ ಕೊಟ್ಟಿರೋಂಥ ಡಿಸಿಷನಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಅಂತಲೂ ಒಂದು ಹೇಳಿದ್ದಾರೆ. ಆ್ಯಂಡ್ ಇದಾದ ನಂತರ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ರೀಟೆಸ್ಟ್ ಅಂತ ಏನು ಮಾಡೋದಕ್ಕೆ ಹೈಕೋರ್ಟ್ ಕೊಟ್ಟಿತ್ತು ಅದೇ ಪ್ರಕಾರ ಎಲ್ಲ ಅರ್ಲಿಯರ್ ಟೆಸ್ಟ್ನ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅವರೆಲ್ಲನೂ ಸಹ ಅಟೆಂಡ್ ಮಾಡಬಹುದು. ಓಕೆ, ಆ್ಯಂಡ್ ಅಲಾಂಗ್ ವಿತ್ ದಟ್ ಅದರ್ ಕ್ಯಾಂಡಿಡೇಟ್ಸ್ ಸಹ ಅಟೆಂಡ್ ಮಾಡ್ಬೋದು. ಬಟ್ ಆ ಪಾಯಿಂಟ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಇಟ್ ವಿಲ್ ಬಿ ಅನೌನ್ಸ್ಡ್ ವೆರಿ ಸೂನ್ ಬೈ KEA. ಓಕೆ, ಬಟ್ ಇಲ್ಲಿ ಕೊಟ್ಟಿರೋಂಥ ಪಾಯಿಂಟ್ ನೋಡೋದಾದರೆ ಅರ್ಲಿಯರ್ ಟೆಸ್ಟ್ನ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅವರೆಲ್ಲನೂ ಅಟೆಂಡ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಅದಾದ ನಂತರ ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಏಜ್ ಬಾರ್ ಇನ್ ಕೇಸ್ ಆಗಿದ್ದರೆ ಆ ಕ್ಯಾಂಡಿಡೇಟ್ಸು ಸಹ ಎಕ್ಸಾಮ್ನ ತೊಗೊಂಡು ಸೆಲೆಕ್ಟ್ ಆಗಿದ ನಂತರ ಅವರು ಸಹ ಅಪಾಯಿಂಟ್ಮೆಂಟ್ ತನಕನೂ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಯಾವುದೇ ಥರ ತೊಂದರೆ ಮಾಡಬಾರ್ದು ಅಂತಲೂ ಕೊಟ್ಟಿದ್ದಾರೆ. ಆ್ಯಂಡ್ ಫೋರ್ತ್ ಪಾಯಿಂಟ್, ಶಶಿಕಿರಣ್ ಶೆಟ್ಟಿ ಅವರು ಲರ್ನ್ಡ್ ಅಡ್ವೊಕೇಟ್ ಜನರಲ್ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಏನು ರೀಟೆಸ್ಟ್ ಶೆಲ್ ಬಿ ಕಂಡಕ್ಟೆಡ್ ವಿತಿನ್ 4 months ಫ್ರಮ್ ದ ಡೇಟ್ ಅಂತಲೂ ಹೇಳಿದ್ದಾರೆ. ಓಕೆ, ವಿತಿನ್ 4 months ಫ್ರಮ್ ದ ಡೇಟ್. ಓಕೆ, ಅಂದರೆ ಫ್ರಮ್ ದ ಡೇಟ್ ಅಂದರೆ ಇವತ್ತಿನ ದಿನದಿಂದ 4 ತಿಂಗಳೊಳಗೆ ಎಕ್ಸಾಮ್ ನಡೆಸಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಫಿಫ್ತ್ ಪಾಯಿಂಟ್ ಏನೇ ಪೆಂಡಿಂಗ್ ಅಪ್ಲಿಕೇಶನ್ಸ್ ಇದೆ ಅದನ್ನು ಸಹ ಡಿಸ್ಪೋಸ್ ಮಾಡಲಾಗುತ್ತದೆ. ಸೊ ಥ್ಯಾಂಕ್ ಯು ಗೈಸ್. ಇದೇ ಥರ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್. ಟೇಕ್ ಕೇರ್ ಗೈಸ್. ಗುಡ್ ಡೇ. ಸಿ ಯು.